ನಮಸ್ಕಾರ. ನನ್ನ ಹೆಸರು ಅಶ್ವಿತಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡಘಟ್ಟ, ಶೃಂಗೇರಿ. ಇಲ್ಲಿ ನಾನು ಗುಣಮಟ್ಟದ ಶಿಕ್ಷಣವನ್ನು ಪಡೆಯುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಜ್ಞಾನವರ್ಧಿನಿ ಎಂಬ ಗ್ರಂಥಾಲಯವಿದ್ದು, ಪ್ರತಿ ಶನಿವಾರ ನಾವು ಪುಸ್ತಕವನ್ನು ಬದಲಾಯಿಸಿಕೊಂಡು ಮನೆಗೆ ತಗೊಂಡು ಹೋಗುತ್ತೇವೆ. ಅಲ್ಲದೆ ಪ್ರತಿ ಸೋಮವಾರ ನಾವು ತಗೊಂಡು ಹೋಗಿರುವಂತಹ ಪುಸ್ತಕವನ್ನು ಸೋಮವಾರ ಪ್ರಾರ್ಥನಾವಧಿಯಲ್ಲಿ ಪ್ರಸ್ತುತಪಡಿಸಲಿದ್ದೇವೆ. ಇಂದು ನಾನು ತಗೊಂಡಿರುವ ಪುಸ್ತಕದ ಹೆಸರು ಅಮ್ಮ ಹೇಳಿದ 8 ಸುಳ್ಳುಗಳು. ಈ ಪುಸ್ತಕವು ನನ್ನ ಬದುಕಿಗೆ ತುಂಬ ಪ್ರೇರಣೆ ಕೊಟ್ಟಂತಹ ಪುಸ್ತಕವಾಗಿದೆ. ಈ ಪುಸ್ತಕವನ್ನು AR ಮಣಿಕಾಂತ್ ಇವರು ಬರೆದಂತಹ ಪುಸ್ತಕವಾಗಿದೆ. ಈ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಲಭಿಸಿದೆ. 2006ನೇ ಸಾಲಿನ ಶ್ರೇಷ್ಠ ಪುಸ್ತಕ ಎಂಬ ಬಿರುದನ್ನು ಈ ಪುಸ್ತಕವು ಹೊಂದಿದೆ. ಸುಮಾರು 35 ಕಥೆಗಳನ್ನು ಹೊಂದಿದ ಪುಸ್ತಕವಾಗಿದೆ. AR ಮಣಿಕಾಂತ್ ಇವರು ರಚಿಸಿದ 35 ಕಥೆಗಳು ವಿಭಿನ್ನವಾಗಿದ್ದಾವೆ. ಪ್ರತಿಯೊಂದು ಕಥೆಯು ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ, ಅದ್ಭುತವಾಗಿದ್ದಾವೆ. ಒಂದು ಕತೆ ಸಂಬಂಧಗಳನ್ನು ತೋರಿಸಿದರೆ ಇನ್ನೊಂದು ಕತೆ ತಂದೆ ತಾಯಿಯ ಬಗ್ಗೆ ಹೇಳುತ್ತದೆ. ಈ ಕಥೆಯಲ್ಲಿ ನಾನು 4 ಕಥೆಗಳನ್ನು ಓದಿದ್ದೇನೆ. ಮೊದಲನೇದು ಅಮ್ಮ ಹಾಗೂ ತಂದೆಗೆ ಮಗಳ ಪತ್ರ, ಹಾಗೆ ಕಂದನ ಪತ್ರ, ಹೊಸ ಬೆಳಕು. ಇದರಲ್ಲಿ ನನಗೆ ತುಂಬ ಇಷ್ಟವಾದಂತಹ ಕಥೆ ಹೆಸರು ಅಮ್ಮ. ಈ ಕಥೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿರಬಹುದು, ತಾಯಿ ಅಂದರೆ ನಮಗೋಸ್ಕರ ಸದಾ ಪ್ರೀತಿಸುವಂತಹ ಜೀವ ತಾಯಿ. ನಮಗೆ ಈ ಗಡಿಬಿಡಿ ಬದುಕಲ್ಲಿ ತಾಯಿ ಅಂದರೆ ಅಸಡ್ಡೆ. ವಿನಾಕಾರಣ ನಮ್ಮ ತಾಯಿ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ತಾಯಿ ಏನಾದರೂ ಬೈದ ತಕ್ಷಣ ನಮಗೆ ಸಿಟ್ಟು ಬರೋದು, ಈ ರೀತಿ ಮಾಡ್ತಾನೆ ಇರ್ತೀವಿ. ಅಂಥವರಿಗೆ AR ಮಣಿಕಾಂತ್ ಇವರು ಬರೆದಂತಹ ತಾಯಿ ಎಂಬ ಕಥೆಯು ತುಂಬ ಅದ್ಭುತವಾದ ಕಥೆಯಾಗಿದೆ. ಈ ಕಥೆಯನ್ನು ನಾನು ಓದಿದ್ದೀನಿ. ಇದರಲ್ಲಿ ಒಬ್ಬ ಮಗ ಹಾಗೂ ಒಬ್ಬಳು ತಾಯಿ ಇರ್ತಾಳೆ ಒಂದು ಮನೆಯಲ್ಲಿ. ಆ ಮಗನ ಹೆಸರು ರಾಜು ಅಂತ, ಹಾಗೆ ಆ ತಾಯಿಯ ಹೆಸರು ಒಂಟಿ ಕಣ್ಣಿನವಳು, ಅಂದರೆ ಒಂದೇ ಕಣ್ಣಿರುವಂಥವಳು. ಅವರಿಬ್ಬರು ಮನೆಯಲ್ಲಿ ವಾಸಿಸುತ್ತಿರ್ತಾರೆ. ರಾಜುವಿನ ತಂದೆ ನಿಧನರಾಗಿರ್ತಾರೆ. ಹಾಗೆ ತಾಯಿ ಕೂಲಿ ಕೆಲಸ ಮಾಡಿಕೊಂಡು ತನ್ನ ಸಂಸಾರವನ್ನು ಸಾಗಿಸ್ತಿರ್ತಾಳೆ. ಕಷ್ಟಪಟ್ಟು ದುಡ್ದು ತನ್ನ ಮಗವನ್ನು ಶಾಲೆಗೆ ಸೇರಿಸಿರ್ತಾಳೆ. ಆದರೆ ತನ್ನ ಮಗನಿಗೆ ತಾಯಿ ಮೇಲೆ ವಿನಾಕಾರಣ ಸಿಟ್ಟಿರುತ್ತೆ, ಯಾಕಂದರೆ ಒಂಟಿ ಕಣ್ಣಿನವಳು ಅಂತ. ಹೀಗೆ ತಾನು ನವೋದಯ ಎಂಬ ಪರೀಕ್ಷೆಯನ್ನು ಬರೆದು ಪಾಸಾಗಿ ಹೋಗಿರ್ತಾನೆ. ಹಾಗೆ ತನ್ನ ಜೀವನವನ್ನು ಪ್ರಾರಂಭಿಸ್ತಾನೆ. ತನ್ನ ತಾಯಿ ಹೇಳಿರ್ತಾನೆ, ನಿನ್ನ